ಈ ವರ್ಷ ಯಾರು ಕರ್ನಾಟಕದಲ್ಲಿ ಸಿಇಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿರಾ ಮತ್ತೆ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿರಾ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕೆಂದ್ರೆ ಕೀ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ ಒಂದು ಹೊಸ ಚೇಂಜಸ್ ನ ತಂದಿದ್ದಾರೆ. ಅಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಇಯರ್ ಏನಿತ್ತಲ್ಲ ಆ ರೀತಿ ಇರೋದಿಲ್ಲ. ಈ ಇಯರ್ ಕಂಪ್ಲೀಟ್ಲಿ ಚೇಂಜಸ್ ಇರುತ್ತೆ. ಹಾಗಾದ್ರೆ ಆಪ್ಷನ್ ಎಂಟ್ರಿ ಏನೇನ್ ಚೇಂಜಸ್ ಆಗ್ತಿದೆ ಮತ್ತೆ ಕೀ ಅವರು ಏನೇನ್ ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಪ್ರೋಗ್ರಾಮ್ ಅಲ್ಲಿ ಎಲ್ಲದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ಜೋಸ್ ಒಂದು ಚಾರ್ಟ್ ಬೋರ್ಡ್ ಇದೆ. ಇಲ್ಲಿ ಜಸ್ಟ್ KCT ಎಕ್ಸ್ಪ್ಲೋರ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ KCT ಕಾಲೇಜಸ್ ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಕಟ್ ಆಫ್ ಎಷ್ಟಿದೆ ಅಂತ ನಿಮಗೆ ಸಿಗುತ್ತೆ ಮತ್ತೆ ಲಿಸ್ಟ್ ಕೂಡ ಸಿಗುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ಬರೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ನಿನ್ನೆ ಕೀ ಅವ್ರು ಏನ್ ಮಾಡಿದ್ರೆ ಅಂದ್ರೆ ವರ್ಕ್ಶಾಪ್ ನ ಕಂಡಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ವಾಟ್ಸ್ಆಪ್ ಅಲ್ಲಿ ಅದು ಮೆಸೇಜ್ ಬಂದಿರುತ್ತೆ. ನಿಮ್ಗೂ ಕೂಡ ಗೊತ್ತಿರುತ್ತೆ. ನೀವು ಎಷ್ಟೊಂದು ಜನ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಕೆಲವು ಜನ ಮಾತ್ರ ಅಟೆಂಡ್ ಮಾಡಿರ್ತೀರಾ ಒಂದು ವರ್ಕ್ಶಾಪ್ ನ, ಇನ್ನೊಂದಷ್ಟು ಅಟೆಂಡ್ ಮಾಡಕ್ ಆಗಿರಲಿಲ್ಲ ಕಾರಣಾಂತರಗಳಿಂದ. ಅಲ್ಲಿ ಸಾಕಷ್ಟು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಗಳನ್ನ ಶೇರ್ ಮಾಡಿದ್ರೆ ಅದರಲ್ಲಿ ಮೇಜರ್ ಆಗಿ ನಮಗೆ ಶೇರ್ ಮಾಡಿರುವಂತ ಇನ್ಫಾರ್ಮೇಶನ್ ಏನಂದ್ರೆ ಆಪ್ಷನ್ ಎಂಟ್ರಿ. ಇಲ್ಲಿ ಲಾಸ್ಟ್ ಇಯರ್ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ರೆ ಗೊತ್ತಿರುತ್ತೆ ಆಪ್ಷನ್ ಎಂಟ್ರಿ ಯಾವ ರೀತಿ ನಡೆಯುತ್ತೆ ಅನ್ನೋ ಒಂದು ಪ್ರೊಸೀಜರ್. ನೀವು ಫ್ರೆಶರ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಬಗ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಮತ್ತೆ ಆಪ್ಷನ್ ಎಂಟ್ರಿ ಏನ್ ಮಾಡಿದೆ ಅಂದ್ರೆ ಇಷ್ಟು ವರ್ಷ ಏನ್ ಆಪ್ಷನ್ ಎಂಟ್ರಿ ನಡ್ಕೊ ಬರ್ತಿತ್ತಲ್ಲ ಈ ವರ್ಷ ಆ ರೀತಿ ಇರೋದಿಲ್ಲ. ಚೇಂಜಸ್ ನ ತರ್ತಾ ಇದ್ದಾರೆ. ಏನಕ್ಕೆ ಈ ರೀತಿ ಚೇಂಜಸ್ ತರ್ತಾ ಇರೋದಂದ್ರೆ ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಆಪ್ಷನ್ ಎಂಟ್ರಿ ಸುಮ್ಮನೆ ಅಟೆಂಡ್ ಮಾಡೋದು, ಸೀಟ್ ತಗೊಳ್ಳಲ್ಲ, ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಸೀಟ್ ಬಿಟ್ಬಿಟ್ಟು ಹೋಗೋದು, ಆ ರೀತಿ ಮಾಡ್ತಾರೆ. ಅದನ್ನೆಲ್ಲಾನು ಕೂಡ ಅವಾಯ್ಡ್ ಮಾಡಬೇಕು. ಕರೆಕ್ಟ್ ಆಗಿ ಯಾರು ರ್ಯಾಂಕಿಂಗ್ ತಗೊಂಡಿರ್ತಾರೆ ಮತ್ತೆ ಯಾರು ಕೌನ್ಸಿಲಿಂಗ್ ಅಲ್ಲಿ ಸೀಟ್ ನೋಡ್ತಾ ಇರ್ತಾರೆ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದೇನೆ ಅವ್ರಿಗೆ ಸೀಟ್ ಅಲಾಟ್ಮೆಂಟ್ ಆಗ್ಬೇಕು ಅನ್ನೋ ಒಂದು ಕಾರಣದಿಂದಾಗಿ ಈ ರೀತಿ ಒಂದು ಚೇಂಜಸ್ ನ ತಂದಿರಬಹುದು. ಏನ್ ಚೇಂಜಸ್ ನ ತಂದಿದ್ರ ಅಂದ್ರೆ ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಕ್ಕೆ ಇಷ್ಟು ವರ್ಷ ನಿಮ್ಗೆ ಯಾವುದೇ ತರದ ಒಂದು ಸಿಂಗಲ್ ರುಪಿ ಕೂಡ ಚಾರ್ಜಸ್ ನ ಮಾಡ್ತಾ ಇರಲ್ಲ. ಇವಾಗ ನೀವು KCT ಕೌನ್ಸಿಲಿಂಗ್ ಅಟೆಂಡ್ ಮಾಡಿ, ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ, ಆಪ್ಷನ್ ಎಂಟ್ರಿ ಮಾಡಿ, ಅಲ್ಲಿ ನೀವು ಯಾವುದೇ ತರದ ಫೀಸ್ ಪೇ ಮಾಡುವಂತ ಅಗತ್ಯನೇ ಇರಲಿಲ್ಲ. ಆದ್ರೆ ಈ ವರ್ಷ ಏನ್ ಮಾಡಿದ್ರೆ ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಫೀಸಸ್ ನ ಪೇ ಮಾಡಬೇಕಾಗುತ್ತೆ. ಮೊದಲೆಲ್ಲ ಕೀ ಅಪ್ಲಿಕೇಶನ್ ಫೀಸ್ ಕಟ್ಟಿದ್ರೆ ಸಾಕಾಗಿತ್ತು, ನೀವು ಆಪ್ಷನ್ ಎಂಟ್ರಿ ಮಾಡಕ್ಕೆ ಎಲಿಜಿಬಲ್ ಆಗ್ತಿದ್ರಿ. ಇವಾಗ ಕೀ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವಾಗ ನಿಮ್ಮ ಎಲ್ಲ ವೆರಿಫಿಕೇಶನ್ ಸ್ಲಿಪ್ ಬಂದಿದೆಯಲ್ವಾ, ವೆರಿಫಿಕೇಶನ್ ಸ್ಲಿಪ್ ಎಲ್ಲ ಬಂದಾದ್ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ಅಲ್ಲಿ ನಿಮ್ಗೆ ಕಾಲೇಜ್ ಲಿಸ್ಟೇ ತೋರಿಸಲ್ಲ. ನೀವು ಫಸ್ಟೇ ಫೀಸ್ ನ ಪೇ ಮಾಡಬೇಕು. ನೀವು SC ST ಆಗಿರ್ಲಿ, OBC ಆಗಿರ್ಲಿ ಎಲ್ಲಾ ಕ್ಯಾಟಗರಿ ಅವರು ಕೂಡ ಪೇ ಮಾಡಬೇಕಾಗುತ್ತೆ. ನೀವು KCT ಕಾಲೇಜ್ಗಾದ್ರೂ ಕೂಡ ಆಪ್ಷನ್ ಎಂಟ್ರಿ ಮಾಡಿ, ನೀಟ್ ಕಾಲೇಜ್ಗಳಿಗಾದ್ರೂ ಕೂಡ ಆಪ್ಷನ್ ಎಂಟ್ರಿ ಮಾಡಿ, ನೀವು ಕೂಡ ಫೀಸ್ ನ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ್ಮೇಲೆ ಮಾತ್ರ ನಿಮ್ಗೆ ಕಾಲೇಜಸ್ ಆಪ್ಷನ್ ಎಂಟ್ರಿ ಅವೈಲಬಲ್ ತೋರಿಸುತ್ತೆ. ಅದನ್ನ ನೀವು ಎಂಟರ್ ಮಾಡಿ ಕಾಲೇಜಸ್ ನ ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ ಕೌನ್ಸಿಲಿಂಗ್ ಅಲ್ಲಿ. ಇದು ಮೊದಲನೇ ಚೇಂಜಸ್ ಈ ವರ್ಷ ಆಗಿರೋದು. ಇಲ್ಲಿ ಫೀಸ್ ಎಷ್ಟಿರುತ್ತೆ ಅಂದ್ರೆ 750 rupees ಇರುತ್ತೆ. ಇದೇ ರೀತಿ ಸಾಕಷ್ಟು ಇನ್ಫಾರ್ಮೇಶನ್ ಗಳನ್ನ ಶೇರ್ ಮಾಡಿದ್ರೆ ಒಂದು ಪ್ರೋಗ್ರಾಮ್ ಅಲ್ಲಿ. ಅದ್ರ ಬಗ್ಗೆ ನಿಮ್ಗೆ ಫ್ಯೂಚರ್ ಡೇಸ್ ಅಲ್ಲಿ ನಾಳೆ ಎಲ್ಲ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಫಸ್ಟ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಈ ರೀತಿ ಒಂದು ಚೇಂಜಸ್ ಆಗಿದೆ ಅನ್ನೋದನ್ನ ಅವ್ರಿಗೆ ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ.